5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಜಾ ಪಿ ಕ್ಯೂ ಏನು ಮಾಡೈತಿ ಅಂದ್ರೆ ಉದ್ದ 8 ಸೆಂಟಿಮೀಟ್ರ್ ಆಗೈತತ್ತ. ಪಿ ಮತ್ತು ಕ್ಯೂ ಬಿಂದುವಿನಲ್ಲಿನ ಸ್ಪರ್ಶಕಗಳು ಟಿ ಬಿಂದುವಿನಲ್ಲಿ ಸಂಧಿಸ್ತಾವಂತ. ಹಂಗಂದ್ರೆ ಟಿ ಪಿ ಅಥವಾ ಪಿ ಟಿ ಇದ್ರದ್ದು ನಮಗೇನು ಬೇಕಾಗೈತಿ, ಉದ್ದ ಬೇಕಾಗೈತಿ. ನೋಡಿರಿ, ಓ ಟಿ ಕ್ಯೂ ಪಿ ಟಿ ಕ್ಯೂ ಇದೇನಾಗೈತಿ ಅಂತಂದ್ರೆ ಸಮದ್ವಿಬಾಹು ತ್ರಿಭುಜ ಆಗೈತಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳು ಸಮನಾಗಿರ್ತಾವೆ. ಸೊ ಆದ್ದರಿಂದ ತ್ರಿಭುಜ ಪಿ ಟಿ ಕ್ಯೂ ಏನಾಗೈತಿ ಅಂತಂದ್ರೆ ಒಂದು ಸಮದ್ವಿಬಾಹು ತ್ರಿಭುಜ ಆಗೈತಿ. ಅವಾಗ ಓ ಟಿ ಏನು ಮಾಡ್ತೈತಿ, ಪಿ ಕ್ಯೂವನ್ನು ಅಥವಾ ಕೋನ ಪಿ ಟಿ ಕ್ಯೂವನ್ನು ಇದೇನು ಮಾಡ್ತತಿ ಅಂದ್ರೆ ಅರ್ಧಿಸ್ತತಿ. ಓ ಟಿ ಏನು ಮಾಡಾಕ್ತತಿ, ಕೋನ ಪಿ ಟಿ ಕ್ಯೂವನ್ನು ಅರ್ಧಿಸುತ್ತದೆ. ಹಂಗಂದ್ರೆ ಇದು ಪಿ ಕ್ಯೂ ಇದ್ದದ್ದು ಏನಿತ್ತಲ್ಲ 8 ಸೆಂಟಿಮೀಟರ್ ಇದ್ದದ್ದನ್ನು ಅರ್ಧಿಸಿದ ಕೂಡಲೇ ಪಿ ಆರ್ ಮತ್ತು ಆರ್ ಕ್ಯೂಗಳು ಎಷ್ಟಾಗ್ತಾವೆ, 4 ಸೆಂಟಿಮೀಟರ್ ಆಗ್ತಾವೆ. ಹೌದಾ? ಇಲ್ಲಿ ನೋಡ್ರಿ, ತ್ರಿಭುಜ ಪಿ ಆರ್ ಓದಾಗ ಆರ್ ಏನಾಗೈತಿ, 90 ಡಿಗ್ರಿ. ಪಿ ಆರ್ ಓದಾಗ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗ ಉಳಿದಂಥ ಎರಡೂ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತತಿ. ಆರ್ ಓ ಸ್ಕ್ವಯರ್ 25 ಮೈನಸ್ 16. ಆರ್ ಓ ಇಸ್ ಈಕ್ವಲ್ ಟು √9. ಆದ್ದರಿಂದ ಆರ್ ಓ ಇಸ್ ಈಕ್ವಲ್ ಟು ಎಷ್ಟಾಯ್ತು, 3 ಸೆಂಟಿಮೀಟರ್. ಇಲ್ಲಿ ನೋಡ್ರಿ, ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ ಆಗಿರ್ತತಿ. ಆದ್ದರಿಂದ ಕೋನ್ ಓ ಪಿ ಆರ್ ಪ್ಲಸ್ ಕೋನ್ ಟಿ ಪಿ ಆರ್ ಕೂಡಿಸಿರೋ 90 ಡಿಗ್ರಿ ಆಕತ್ತೆ ನೋಡ್ರಿ. ಓ ಪಿ ಆರ್ಗೆ ಆರ್ ಪಿ ಟಿ ಅಥವಾ ಟಿ ಪಿ ಆರ್ ಕೂಡಿಸಿ 90 ಡಿಗ್ರಿ ಆಗೈತಿ. ಇನ್ನು ಈ ಟಿ ಪಿ ಆರ್ದಾಗ ಇದು 90 ಇರೋದ್ರಿಂದ ಇದು ಕೂಡಿಸಿರೋ ಏನಾಗಬೇಕು, 90 ಡಿಗ್ರಿ ಆಗಬೇಕು. ಯಾಕಂದ್ರೆ ತ್ರಿಭುಜದಲ್ಲಿ 3 ಒಳಕೋನಗಳ ಮೊತ್ತ 90 ಡಿಗ್ರಿ ಐತಿ. ಈಗಾಗಲೇ ಒಂದು ಕೋನ 90 ಡಿಗ್ರಿ ಇರುವುದರಿಂದ ಉಳಿದಂಥ 2 ಕೋನಗಳ ಮೊತ್ತ ಏನಾಗಬೇಕು, 90 ಡಿಗ್ರಿಗೆ ಸಮನಾಗಿರಬೇಕು. ಸೊ ಪಿ ಟಿ ಆರ್ ಮತ್ತು ಕೋನ್ ಟಿ ಪಿ ಆರ್ ಕೂಡಿಸಿರೋ 90 ಡಿಗ್ರಿ ಆಗಬೇಕು. ಇದು ಯಾವ ತ್ರಿಭುಜದಾಗ, ಕೋನ್ ಟಿ ಪಿ ಆರ್ದಾಗ ಇದು ಇದು ನಾರ್ಮಲ್ ಸ್ಪರ್ಶದ ಬಿಂದುವಿನಲ್ಲಿ ಎಳೆದಂಥ ಲಂಬ. ಸೊ ಸಮೀಕರಣ 1 ಇಸ್ ಈಕ್ವಲ್ ಟು ಸಮೀಕರಣ 2 ಓ ಪಿ ಆರ್ ಪ್ಲಸ್ ಕೋನ್ ಟಿ ಪಿ ಆರ್ ಇಸ್ ಈಕ್ವಲ್ ಟು ಕೋನ್ ಪಿ ಟಿ ಆರ್ ಪ್ಲಸ್ ಕೋನ್ ಟಿ ಪಿ ಆರ್. ಒಂದೇ ಅಂಶಕ್ಕೆ ಸಮವಾಗಿರೋ ಅಂಶಗಳು ಪರಸ್ಪರ ಸಮನಾಗಿರ್ತಾವೆ. ಟಿ ಪಿ ಆರ್ ಕ್ಯಾನ್ಸಲ್ ಆಯಿತು. ಓ ಪಿ ಆರ್ ಇಸ್ ಈಕ್ವಲ್ ಟು ಕೋನ್ ಪಿ ಟಿ ಆರ್. ಓ ಪಿ ಆರ್ ಎದಕ್ಕೆ ಸಮ ಆಯ್ತಪ್ಪ ಅಂತಂದ್ರೆ ಪಿ ಟಿ ಆರ್ ಇದಕ್ಕೆ ಈ ಕೋನ ಸಮ ಆಯ್ತಂತ. 2 ಲಂಬಕೋನ ತ್ರಿಭುಜಗಳದಾವಲ್ಲಿ. ಯಾವ್ಯಾವಪ್ಪ 2 ಲಂಬಕೋನ ತ್ರಿಭುಜಗಳು ಅಂತಂದ್ರೆ ನೋಡ್ರಿ, ಯಾವುದು, ತ್ರಿಭುಜ ಪಿ ಓ ಟಿ ಮತ್ತು ತ್ರಿಭುಜ ಪಿ ಟಿ ಆರ್ ಮತ್ತು ತ್ರಿಭುಜ ಪಿ ಆರ್ ಓಗಳು ಲಂಬಕೋನ ತ್ರಿಭುಜಗಳಾಗ್ಯಾವು. ಪಿ ಆರ್ ಓ ತ್ರಿಭುಜ ಮತ್ತು ಟಿ ಪಿ ಆರ್ ತ್ರಿಭುಜಗಳು ಲಂಬಕೋನ ತ್ರಿಭುಜಗಳಾಗ್ಯಾವು. ಲಂಬಕೋನ ತ್ರಿಭುಜದೊಳಗೆ ಒಂದು ಲಂಬಕೋನ ಸಮ ಐತಿ, ಇನ್ನೊಂದು ಏನು ಮಾಡೀವಿ, ಇಲ್ಲಿ ಓ ಪಿ ಆರ್ ಮತ್ತು ಪಿ ಟಿ ಆರ್ ಸಮ ಸಾಧಿಸೀವಿ. 2 ಕೋನಗಳ ಸಮನಾಗಿದ್ದಾಗ 3ನೇ ಕೋನ ಸಮನಾಗಿರಲೇಬೇಕು. ಯಾಕಂದ್ರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರುವುದರಿಂದ. ಆದ್ದರಿಂದ 2 ತ್ರಿಭುಜಗಳು ಸಮರೂಪೀಯಗಳಾಗ್ಯಾವು. ಸಮರೂಪ ಬಾಹುಗಳ ಅನುರೂಪ ಬಾಹುಗಳ ಸಮಾನುಪಾತದಲ್ಲಿರ್ತಾವೆ. ಸೊ ಪಿ ಟಿ ಡಿವೈಡೆಡ್ ಬೈ ಓ ಪಿ ಇಸ್ ಈಕ್ವಲ್ ಟು ಪಿ ಆರ್ ಡಿವೈಡೆಡ್ ಬೈ ಓ ಆರ್. ಏನು ನೋಡ್ರಿ, ಪಿ ಟಿ ಲಂಬ ಡಿವೈಡೆಡ್ ಬೈ ಓ ಪಿ ಲಂಬ ಡಿವೈಡೆಡ್ ಬೈ ಏನಾಯ್ತು, ಪಿ ಆರ್ ಪಾದ ಡಿವೈಡೆಡ್ ಬೈ ಓ ಆರ್ ಪಾದ. ಪಿ ಟಿ ಗೊತ್ತಿಲ್ಲ, ಓ ಪಿ ಎಷ್ಟೈತಿ, 5 ಐತಿ, ಮತ್ತು ಪಿ ಆರ್ 4 ಐತಿ. ಇದೇಗದು ಅರ್ಧಿಸ್ತೈತೆ ಅಂತ ಹೇಳಿವು. ಓ ಆರ್ ಕ್ಯಾಲ್ಕುಲೇಟ್ ಮಾಡಿವು, 3 ಐತಿ. ಪಿ ಟಿ ಈಸ್ ಈಕ್ವಲ್ ಟು 4 ಗುಂಡ್ಲೆ 5/3. ಪಿ ಟಿ ಈಸ್ ಈಕ್ವಲ್ ಟು 20/3. 3 18 6 ಸೆಂಟಿಮೀಟರ್. ಸೊ ಪಿ ಟಿಯ ಬೆಲೆ ಎಷ್ಟಾಯ್ತು, 6.6 ಸೆಂಟಿಮೀಟರ್. ಇಲ್ಲಿ ನೋಡ್ರಿ, ಓ ವೃತ್ತ ಕೇಂದ್ರವನ್ನು ಹೊಂದಿರೋ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ಇಂದ ಟಿ ಪಿ ಮತ್ತು
ಟಿ ಕ್ಯೂ ಎರಡು ಸ್ಪರ್ಶಕಗಳನ್ನು ಎಳೆದೈತತ್ತ ಪಿ ಟಿ ಕ್ಯೂ ಒಂದು ಇಸ್ ಈಕ್ವಲ್ ಟು 2 ಒ ಪಿ ಕ್ಯೂ ಎಂದು ಸಾಧಿಸಿ ಅಂದಾರ. ತ್ರಿಭುಜ ಟಿ ಪಿ ಕ್ಯೂ ಒಂದು ಏನಾಗೈತಿ ಸಮದ್ವಿಬಾಹು ತ್ರಿಭುಜ. ಯಾಕಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಗಳು ಪರಸ್ಪರ ಸಮನಾಗಿರ್ತಾವು. ತ್ರಿಭುಜದೊಳಗೆ 2 ಬಾಹುಗಳು ಸಮ ಅದಾವಂದ್ರೆ 3ನೇ ಬಾಹು ಪರಸ್ಪರ ಸಮ ಇರಲೇಬೇಕು. ಹಂಗಂದ್ರೆ ಕೋನ್ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು ಕೋನ್ ಟಿ ಕ್ಯೂ ಪಿ ಇಸ್ ಈಕ್ವಲ್ ಟು ಸಮನಾಗಿರ್ತಾವು. ಯಾಕೆ ಅಂತಂದ್ರೆ ಅದು ಏನಾಗಿರಲಿ ಎಕ್ಸ್ ಆಗಿರಲಿ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮನಾಗಿರುವ ಬಾಹುಗಳಿಗೆ ಅಭಿಮುಖ ಕೋನಗಳು ಏನಾಗಿರ್ತಾವು ಪರಸ್ಪರ ಸಮನಾಗಿರ್ತಾವು. ಹೌದಾ, ನಾವೇನು ಸಾಧಿಸಕ್ಕೆ ಹೋಗ್ಬೇಕಾಗೈತಿ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಒ ಪಿ ಕ್ಯೂ ಅಂತ ಸಾಧಿಸಕ್ಕೆ ಹೋಗಬೇಕಾಗೈತಿ. ಸೊ ಇಲ್ಲಿ ನೋಡ್ರಿ ಏನಾಗೈತಿಪ್ಪ ಅಂದ್ರೆ ಕೋನ್ ಪಿ ಟಿ ಕ್ಯೂ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದರೆ ಈ ಕೋನನು ಎಕ್ಸ್ ಅಂತ ತೊಗೊಂಡು ಈ ಕೋನನು ಎಕ್ಸ್ ಅಂತ ತೊಗೊಂಡನು. ಕೋನ್ ಪಿ ಟಿ ಕ್ಯೂ ಪ್ಲಸ್ 2x ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ್ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಮೈನಸ್ 2x. ನೋಡ್ರಿ, ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯ ಸ್ಪರ್ಶಕಕ್ಕೆ ಸಮನಾಗಿರುತ್ತದೆ. ಸೊ ಒ ಪಿ ಕ್ಯೂ ಪ್ಲಸ್ ಕ್ಯೂ ಪಿ ಟಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ಒ ಪಿ ಕ್ಯೂ ಪಿ ಟಿ ಕೂಡಿಸಿದ್ರೆ ಎಷ್ಟಾಗಬೇಕು 90 ಡಿಗ್ರಿ ಆಗಬೇಕು. ಹೌದಾ? ಕೋನ್ ಒ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಮೈನಸ್ ಕೋನ್ ಕ್ಯೂ ಪಿ ಟಿ. ಕ್ಯೂ ಪಿ ಟಿ. ಕೋನ್ ಒ ಪಿ ಕ್ಯೂ ಇಸ್ ಈಕ್ವಲ್ ಟು 90 ಮೈನಸ್ ಎಕ್ಸ್. 90 ಮೈನಸ್ ಎಕ್ಸ್. ಇಲ್ಲಿ 180 ಮೈನಸ್ 2x ಬಂದತಿ. ಇಲ್ಲಿ 90 ಮೈನಸ್ ಎಕ್ಸ್ ಬಂದತಿ. ಸೊ ಇದನ್ನೇನು ಮಾಡ್ತೀನಪ್ಪ ಅಂದ್ರೆ 2ರಿಂದ ಗುಣಿಸ್ತಾನೋ 2 ಒ ಪಿ ಕ್ಯೂ ಇಸ್ ಈಕ್ವಲ್ ಟು 2 90 ಮೈನಸ್ ಎಕ್ಸ್. 2 ಒ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಮೈನಸ್ 2x. ಸಮೀಕರಣ 1 ಮತ್ತು 2 ಪರಸ್ಪರ ಸಮನಾಗಿದ್ದಾವೆ. ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮನಾಗಿರ್ತಾವೆ. ಆದ್ದರಿಂದ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಕೋನ್ 2 ಒ ಪಿ ಕ್ಯೂ. ನಮಗೇನು ಬೇಕಾಗಿತ್ತಲ್ಲ ಅದನ್ನೇನು ಮಾಡಿದೀವಪ್ಪ ಅಂದ್ರೆ ಸಾಧಿಸಿದ್ದೀವಿ. ಇನ್ನು ನೋಡ್ರಿ, ಓ ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತಕ್ಕೆ ಪಿ ಕ್ಯೂ ಮತ್ತು ಆರ್ ಎಸ್ಗಳು ಸಮಾಂತರ ಸ್ಪರ್ಶಕಗಳಾಗ್ಯಾವ. ಸ್ಪರ್ಶ ಬಿಂದು ಸಿ ನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕ ಎ ಬಿಯು ಪಿ ಕ್ಯೂವನ್ನು ಎ ಬಿಂದುವಿನಲ್ಲಿ ಮತ್ತು ಆರ್ ಎಸ್ ಅನ್ನು ಬಿ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ಎ ಒ ಬಿ 90 ಡಿಗ್ರಿ, ಎ ಒ ಬಿ ಇದು 90 ಡಿಗ್ರಿ ಅಂತ ಸಾಧಿಸಬೇಕಾಗಿದೆ. ಇಲ್ಲಿ 2 ತ್ರಿಭುಜಗಳನ್ನು ತಗೊಳ್ಳೋನು. ಒ ಎ ಎಕ್ಸ್ ಮತ್ತು ತ್ರಿಭುಜ ಎ ಒ ಸಿದಲ್ಲಿ, ಎ ಒ ಎಕ್ಸ್ ಎ ಒ ಬಿದಲ್ಲಿ ಒ ಎಕ್ಸ್ ಇಸ್ ಈಕ್ವಲ್ ಟು ಒ ಸಿ. ಒಂದೇ ವೃತ್ತದ ತ್ರಿಜ್ಯಗಳದಾವೆ ಒ ಎಕ್ಸ್ ಮತ್ತು ಒ ಸಿ. ರೈಟ್. ಎ ಎಕ್ಸ್ ಇಸ್ ಈಕ್ವಲ್ ಟು ಎ ಸಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳದಾವು. ಹೌದು. ಇನ್ನು ಒ ಸಿ ಎರಡೂ ತ್ರಿಭುಜಕ್ಕೆ ಏನಾಗೈತಿ ಸಾಮಾನ್ಯ ಅಂಶ ಐತಿ ಅಥವಾ ಉಭಯ ಸಾಮಾನ್ಯ ಬಾಹು ಐತಿ. ಆದ್ದರಿಂದ ತ್ರಿಭುಜ ಎ ಒ ಎಕ್ಸ್ ಏನಾಗೈತಿಪ್ಪ ಅಂತಂದ್ರೆ ಸರ್ವಸಮ ತ್ರಿಭುಜ ಎ ಒ ಸಿ. ಇದೇ ರೀತಿಯಾಗಿ ಸಿಮಿಲರ್ಲಿ ಯಾವ ತಗೊಂಡು ತ್ರಿಭುಜ ಬಿ ಒ ಸಿ ಸರ್ವಸಮ ತ್ರಿಭುಜ ಬಿ ಒ ವಾಯ್ ಆಕೈತಿ ನೋಡ್ರಿ. ಒ ಬಿ ಏನಾಗೈತಿ ಪರಸ್ಪರ ಸಮನಾಗಿರ್ತೈತಿ. ಬಿ ವೈ ಇಸ್ ಈಕ್ವಲ್ ಟು
ಬಿ ಸಿ ಆಕತಿ ಬಾಯಿ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳು ಓ ಸಿ ಮತ್ತು ಓ ಐ ಸಮ ಆಗ್ತದೆ ಒಂದೇ ವೃತ್ತದ ಸ್ಪರ್ಶಕಗಳ ಆಗಿರ್ತಾವು. ಹೌದು, ಹಂಗಂದ್ರೆ ಇಲ್ಲಿ ನೋಡ್ರಿ ಈ ತ್ರಿಭುಜದೊಳಗೆ ಏನಾಗಿರ್ತತಿ ಅಂದ್ರೆ ಕೋನ್ ಎ ಓ ಎಕ್ಸ್ ಇಸ್ ಈಕ್ವಲ್ ಟು ಕೋನ್ ಎ ಓ ಸಿ ಆಗಿರ್ತತಿ. ಇಲ್ಲಿ ಹಂಗೆ ಕೋನ್ ಏನಾಗಿರ್ತತಿ ಬಿ ಓ ಸಿ ಇಸ್ ಈಕ್ವಲ್ ಟು ಕೋನ್ ಬಿ ಓ ವೈನೂ ಆಗಿರ್ತತಿ. ಈಗ ಎಕ್ಸ್ ಓ ವೈ ಏನಾಗೈತಿ, ಒಂದು ಸರಳ ರೇಖೆ ಆಗೈತಿ. ಒಂದು ಸರಳ ರೇಖೆಯ ಮೇಲೆ ನಿಂತಂಥ ಕಿರಣವು ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರ್ತತಿ. ಸೊ ಎಕ್ಸ್ ಓ ಎ, ಎ ಓ ಸಿ, ಕೋನ್ ಸಿ ಓ ಬಿ ಪ್ಲಸ್ ಕೋನ್ ಬಿ ಓ ವೈ ಕೂಡಿಸಿರ 180 ಡಿಗ್ರಿ ಆಕತಿ. ಎಕ್ಸ್ ಓ ಎ ಅಂದ್ರೂ ಒಂದ, ಎ ಓ ಸಿ ಅಂದ್ರೂ ಒಂದ, ಬಿ ಓ ಸಿ ಅಂದ್ರೂ ಒಂದ, ಬಿ ಓ ವೈ ಅಂದ್ರೂ ಒಂದ. ಸೊ 2 ಕೋನ್ ಎ ಓ ಸಿ ಪ್ಲಸ್ 2 ಕೋನ್ ಬಿ ಓ ಸಿ ಇಸ್ ಈಕ್ವಲ್ ಟು 180. ಎರಡನ್ನು ಸಾಮಾನ್ಯ ತೆಗೆದ್ರೆ ಕೋನ್ ಎ ಓ ಸಿ ಪ್ಲಸ್ ಕೋನ್ ಬಿ ಓ ಸಿ ಇಸ್ ಈಕ್ವಲ್ ಟು 180. ಕೋನ್ ಎ ಓ ಸಿ ಪ್ಲಸ್ ಕೋನ್ ಬಿ ಓ ಸಿ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 2. ಆದ್ದರಿಂದ ಕೋನ್ ಎ ಓ ಸಿ ಮತ್ತು ಕೋನ್ ಬಿ ಓ ಸಿಯ ಬೆಲೆ ಎಷ್ಟಾಯ್ತು ಅಂದ್ರೆ 90 ಡಿಗ್ರಿ.